ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ಬಿ ರೆಡ್ಡಿ ಆಯ್ಕೆಯಾದ ವಿಚಾರವಾಗಿ ಬಿವೈ ವಿಜಯೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸಮಾಧಾನದ ದಿನ ಮುಗಿಯಿತು, ಇನ್ನೇನಿದ್ರು ಕೂಡ ಯುದ್ಧ. ಬೆಂಗಳೂರಿನಲ್ಲಿ ಸಂಸದ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸಿಟಿ ರವಿ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿಯನ್ನ ಏನು ಮಾಡಿದ್ರಿ? ಅಂದು ರಮೇಶ್ ನಿಮಗೆ ಬಹಳ ಚೆನ್ನಾಗಿದ್ರು, ಬಿಜೆಪಿ ಬಹಳ ಪ್ರಬಲವಾಗಿರುವ ಕಡೆ ನೀವು ರಾಜ್ಯಾಧ್ಯಕ್ಷರಾಗಿ ತಿನುಕಾಡಿಕೊಂಡು ಗೆದ್ದಿದ್ದೀರಿ, ಅದು ಕೂಡ ಅಡ್ಜಸ್ಟ್ಮೆಂಟ್ ನಲ್ಲಿ. ಇನ್ನೊಬ್ರು ಅಭ್ಯರ್ಥಿ ಆಗ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ನಿಮಗೆ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನದೇನಿದ್ರು ಇನ್ನ ಸಮಾಧಾನ ಮುಗೀತು, ಯುದ್ಧ ಅಷ್ಟೇ ಇನ್ನು ಮುಂದೆ ಅಂತ. 15-20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂತ ಪ್ರಯತ್ನ ಮಾಡಿದ್ದೀರಿ. ಅವತ್ತು 19ರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ. ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಅಪಮಾನಗಳಾಗಿದ್ರು, ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಆ ಭಗವಂತನ ಕೃಪೆ, ದೇವರ ಕೃಪೆ ಇರೋದ್ರಿಂದ, ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ, ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ಶಾ ರವರ, ಮಾನ್ಯ ನಡ್ಡಾರವರ, ಅದೇ ರೀತಿ ಮಾನ್ಯ BL ಸಂತೋಷ್ ಜಿರವರ, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಮಾನ್ಯ ಪ್ರಹ್ಲಾದ್ ಜೋಶಿರವರು, ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು, ಒಂದು ಆಘಾತ ಆದ್ಮೇಲೆ ಕೂಡ 24ರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು. 3 ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ 5 ವರ್ಷದಲ್ಲಿ ನನ್ನ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನ ಕರ್ಕೊಂಡು ಬಂದು ಪಕ್ಷವನ್ನ ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. 15-20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂತ ಪ್ರಯತ್ನ ಮಾಡಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಅವರು ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಪ್ರಮುಖವಾಗಿ ನೋಡಿ, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಮನೆಯೊಂದು 100 ಬಾಗಿಲಾಗಿತ್ತು. ಮೊದಲೇ ಅಸಮಾಧಾನ ಭುಗಿಲೆದ್ದಿತ್ತು ಕೆಲವೊಂದಿಷ್ಟು ವಿಚಾರವಾಗಿ. ಈಗ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಮತ್ತೆ ಈಗ ಒಡಕು ಉಂಟಾಗಿದೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಘಟನೆ ನಡೆಯಿತು, ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಲಾಯಿತು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ರೂಪ, ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಏನು ಬಿಜೆಪಿಯನ್ನು ಬಹಳಷ್ಟು ಕಟ್ಟಿದವರು ಸುಧಾಕರ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಸತತವಾಗಿ ಕಾಂಗ್ರೆಸ್ ಇದ್ದ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರನ ಬಿಜೆಪಿ ಮಯ ಮಾಡಿರುವಂತದ್ದು ಡಾಕ್ಟರ್ ಕೆ ಸುಧಾಕರ್ ಆದ್ರೆ ಸುಧಾಕರ್ ಅವರು. ಮತ್ತೆ ಅವ್ರು ಏನು ಸತತವಾಗಿ 10 ವರ್ಷಗಳಿಂದ ಕಟ್ಟಿ ಬೆಳೆಸಿರುವಂತಹ ಒಂದು ಬಿಜೆಪಿ ಒಂದು ಏನು ವೋಟ್ ಬ್ಯಾಂಕ್ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಏನು ಸಂದೀಪ್ ರೆಡ್ಡಿ ಅನ್ನೋರು ಸಮಾಜ ಸೇವೆಯಿಂದನೇ ಒಂದು ಉದ್ಭವ ಮಾಡಿ ಮತ್ತೆ ಸಮಾಜ ಸೇವೆಯಿಂದ ತೋರಿಸಿಕೊಂಡು ಕೆಲವೊಂದು ಗ್ರಾಮಗಳಿಗೆ ವಿಸಿಟ್ ಮಾಡಿ ತನ್ನದೇ ಆದಂತ ಒಂದು ಶೈಲಿಯಲ್ಲಿ ಏನು ಈ ಸಂದೀಪ್ ರೆಡ್ಡಿ ಅವರು ಒಂದು ಸಮಾಜ ಸೇವೆ ತೊಡಗಿನಲ್ಲಿ ಉಳಿಸಿಕೊಂಡು ಒಂದು ಬಿಜೆಪಿ ಮುಖಂಡರಾಗಿಯೂ ಸಹ ಏನು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿರ್ತಾರೆ. ಆದ್ರೆ ಏನು ಸಂದೀಪ್ ರೆಡ್ಡಿಗೆ ಮತ್ತೆ ಸುಧಾಕರ್ ಅವರಿಗೆ ಒಂದು ಮಾತ್ರ ಆದಷ್ಟು ಮಾತ್ರನೇ ಒಂದ್ ಸ್ವಲ್ಪ ಏನು ಮಾತುಕತೆ ಆಗ್ಬೋದು ಮತ್ತೆ ಬೇರೆ ಏನಾದ್ರು ಆಗ್ಬೋದು ಅಷ್ಟು ಮಾತ್ರಗೆ ಅಲ್ಲಿ ಅವರು ಇದ್ ಮಾಡ್ತಿದ್ರು. ಆದ್ರೆ ಏನು ಸತತವಾಗಿ ಏನು ಈ ಬಿಜೆಪಿ ಪಕ್ಷದಿಂದ ಏನು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸರಿಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಮೂರು ಜನರನ್ನು ಅಭ್ಯರ್ಥಿರಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಇದ್ರು. ಆದ್ರೆ ಏನು ಒಟ್ಟಾರೆ ಫೈನಲ್ ಆಗಿ ಹೇಳೋದಾದ್ರೆ ಇದು ಏನು SRS ದೇವರಾಜ್ ಆಗಿರ್ಬೋದು ಮತ್ತೆ ಸಂಸದ ಸುಧಾಕರ್ ಬೆಂಬಲಿಗರಿಗೆ ಕೊಡುವಂತಹ ಒಂದು ಸೂಚನೆಯಿಂದ ಸಂಸದರು ಒಂದು ಏನು ಈ ಪ್ರಯತ್ನ ಜಿಲ್ಲಾಧ್ಯಕ್ಷ ಆಗಿ ನಮ್ಗೆ ಒಂದು ಸಪೋರ್ಟ್ ಆಗಿ ನಿಂತಾರೆ ನಮ್ಮ ಜಿಲ್ಲಾಧ್ಯಕ್ಷ. ಆದ್ರೆ ಜಿಲ್ಲಾಧ್ಯಕ್ಷರು ಮತ್ತೆ ಸಂಸದರ ಒಂದು ಕೈಯಲ್ಲಿ ಏನ್ ಬೇಕಾ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ಅವರ ಬೆಂಬಲಿಗರು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕಂಡಿರ್ತಾರೆ. ಆದ್ರೆ ಇಲ್ಲಿ ಏನು ಈ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿರುವಂತಹ ಒಂದು ಏನು ಸಂದೀಪ್ ರೆಡ್ಡಿ ಅವರು ಸಹ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಜಿಲ್ಲಾಧ್ಯಕ್ಷನಾಗಿ ಅಶ್ವಥ್ ನಾರಾಯಣ ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಜಿಲ್ಲಾಧ್ಯಕ್ಷ ಆಗಿ ನೇಮಕಗೊಂಡ್ತಾರೆ. ಆದ್ರೆ ಏನು ಈ ಯಾವಾಗ ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದಾರೋ ಅನ್ನೋ ಮಟ್ಟಕ್ಕೆ ಸುದ್ದಿಗೋಷ್ಠಿಯಲ್ಲಿ ಬಂದು ಏನು ಸುದ್ದಿಗೋಷ್ಠಿ ನಡೆಯಬೇಕಾದ್ರೆ ಬಿಜೆಪಿ ಬೆಂಬಲಿಗರು ತರಾತುರಿಯಾಗಿ ಬಂದು ಏನು
ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ರಾಜ್ಯದ ಜಿಲ್ಲಾಧ್ಯಕ್ಷರಿಗೆ ಧಿಕ್ಕಾರ, ವಿಜೇಂದ್ರಗೆ ಧಿಕ್ಕಾರ ಅಂತೇಳಿ ಸರಾಸರಿ ಬಂದು ಅಲ್ಲಿಗೆ ಗಲಾಟೆ ನಡೆಸುವಂಥದ್ದು. ಆದ್ರೆ ಏನು ಈ ಒಂದು ಕಡೆ ಸಂಸದರ ಬೆಂಬಲಿಗರಾದ್ರೆ ಒಂದೊಂದು ಕಡೆ ಸಂದೀಪ್ ರೆಡ್ಡಿ ಅವರ ಬೆಂಬಲಿಗರು ಸೇರಿ ಅಲ್ಲಿ ಒಂದ್ ಸ್ವಲ್ಪ ನೂಕಾಟ, ಸ್ವಲ್ಪ ಅಡಚಣೆಗಳು ಇತ್ತು. ಆದ್ರೆ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಫೈನಲ್ ಆಗಿ ಏನು ಬಿಜೆಪಿ ಹೈಕಮಾಂಡ್ ನಿರ್ಧಾರದಂತೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಅವರು ಆಯ್ಕೆ ಆಗಿದ್ದಾರೆ. ಅಲ್ಲಿ ಸುಧಾಕರ್ ಅವರು ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ವಿಜಯೇಂದ್ರಗೆ ಟಂಗ್ ಕೊಟ್ಟಿರುವಂತದ್ದು. ಆದ್ರೆ ಅವರ ಇಬ್ಬರ ಮಧ್ಯೆ ಯಾವ ತರ ಒಂದು ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾದ ಇವರು ಸಂಸದರಿಂದ ಏನು ಅಭಿವೃದ್ಧಿ ಮಾಡಕ್ಕೆ ಆಗುತ್ತೋ ಇಲ್ವೋ, ಮತ್ತೆ ಈ ಎರಡು ಬಣಗಳಿಂದ ಏನ್ ಆಗ್ಬಹುದು ಚಿಕ್ಕಬಳ್ಳಾಪುರ ಅನ್ನುವುದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಬಿಜೆಪಿಯಲ್ಲಿ ಏನು ಸುಧಾಕರ್ ಬೆಂಬಲಿಗರೇ ಬರುವಂತಹ ಒಂದು ನಿರೀಕ್ಷೆಯಲ್ಲಿದ್ದ ಸುಧಾಕರ್ ಇದನ್ನೊಂದು ಸ್ವಲ್ಪ ತಡ್ಕೊಳಕ್ ಆಗದೆ ಇದೊಂದು ಸುದ್ದಿಗೋಷ್ಠಿ ನಡೆಸಿರುವಂತದ್ದು ಹೇಳಿ ಒಂದು ಆರೋಪವನ್ನು ವ್ಯಕ್ತಪಡಿಸಿರುವಂತದ್ದು. ರೂಪ ಎಸ್, ಪ್ರಮುಖವಾಗಿ ನೋಡಿ ಮತ್ತೊಂದು ವಿಷಯ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ನಾನು ಸಮಾಧಾನವಾಗಿದ್ದೆ, ಅದು ಮುಗ್ದು ಹೋಯ್ತು. ಸೊ ಸಿ.ಟಿ. ರವಿ ಅವರಾಗಿರ್ಬೋದು, ಬೊಮ್ಮಾಯಿ, ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಕೂಡ ಇಲ್ಲಿ ಸುಧಾಕರ್ ಅವರು ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ ಒಂದು ಬಣ ಬಡಿದಾಟದ ವಿಚಾರವಾಗಿ ಎರಡು ಬಣ ಆಗಿದೆ, ಒಂದು ಯತ್ನಾಳ್, ಇನ್ನೊಂದು ಕಡೆ ಮತ್ತೊಂದು ವಿಜಯೇಂದ್ರ ಅವರು. ಸೊ ಈಗ ಅಸಮಾಧಾನಗೊಂಡಂತಹ ಆ ಒಂದು ಬಣದ ವಿಚಾರವಾಗಿ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಸಾಲಿನಲ್ಲೂ ಕೂಡ ಸುಧಾಕರ್ ಅವರು ಸಾಗಬಹುದು ಅಂತ. ಹೌದು ರೂಪ, ಹೇಳದ ಏನು ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ 10 ವರ್ಷಗಳಿಂದ ಶಾಸಕರಾಗಿ ಮತ್ತೆ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸಚಿವರಾಗಿ ಒಂದು 10 ವರ್ಷದ ಒಂದು ಗ್ಯಾಪ್ ನಲ್ಲಿ ಏನು ಮೊನ್ನೆ ಒಂದು ನಿರೀಕ್ಷೆ ಆಗಿರುವಂತಹ MLA ಎಲೆಕ್ಷನ್ ಸೋತ ಬಳಿಕ ಅದರಲ್ಲಿ ಒಂದ್ ಸ್ವಲ್ಪ ಅಸಮಾಧಾನದಿಂದ ಸುಧಾಕರ್ ಬಿಡ್ತಾರೆ. ಆದ್ರೆ ಸಂಸದ ಚುನಾವಣೆಗೆ ಆಕಾಂಕ್ಷಿಯಾಗಿ ಗೆಲ್ಲುವುದರಿಂದ ಏನು ವಿಜಯೇಂದ್ರ ಅವರು ಬಹಳಷ್ಟು ಒಂದ್ ಸ್ವಲ್ಪ ವಿಜಯೇಂದ್ರಗೆ ಮತ್ತೆ ಸುಧಾಕರ್ಗೆ ಒಂದ್ ಸ್ವಲ್ಪ ಅಡೆತಡೆಗಳು ಹೆಚ್ಚಾಗಿರುತ್ತದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಏನು ಇಲ್ಲಿಂದ ಬಿಜೆಪಿ ಅವರು ಕಟ್ಟಿದವ್ರು ನಾವು ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿ ಹಾರಿಸಿದವ್ರು ನಾವು ಅನ್ನೋ ಒಂದು ಮಟ್ಟಕ್ಕೆ ಸುಧಾಕರ್ ಅವರು ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಂದೀಪ್ ರೆಡ್ಡಿ ಅವರ ಒಂದು ಟಾರ್ಗೆಟ್ ಮಾಡಿ ಅವರು ಯಾವುದೇ ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಬಾರ್ದು ಅಂತೇಳಿ ಒಂದು ಬೆಂಬಲಿಗರು ಒಂದ್ ಸ್ವಲ್ಪ ಸೂಚನೆ ಮಾಡಿ ನಮ್ಮ ಒಂದು ಸುಧಾಕರ್ ಅವ್ರಿಗೆ ಯಾವುದೇ ತರ ಹೈಕಮಾಂಡ್ ನಿರ್ಧಾರ ತಗೊಳ್ಳದೆ ಇವರು ಕರೆಯದೆ ಇವರು ಸುಧಾಂತ್ ರೆಡ್ಡಿ ಅವರನ್ನು ಜಿಲ್ಲಾಧ್ಯಕ್ಷ ಆಗಿ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದು ಇಲ್ಲಿನ ಸಂಸದರ ಒಂದು ಬೆಂಬಲಿಗರು ಕೆಲವೊಂದು ಆರೋಪ ಮಾಡಿರುವಂತದ್ದು. ಆದ್ರೆ ಸುಧಾಕರ್ ಪ್ರಮುಖವಾಗಿ ಹೇಳೋದಾದ್ರೆ ಇಲ್ಲಿನ ಒಂದು ಶಾಂತಿಯುತವಾಗಿತ್ತು, ಇನ್ನೇನಿದ್ರು ಯುದ್ಧನೇ ಬನ್ನಿ ನೋಡೋಣ ಅನ್ನೋ ಮಟ್ಟಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಟಂಗ್ ಅನ್ನು ಕೊಟ್ಟಿರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. Thank you.